ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋ ಮೂವಿ ಹೆಸರು ವೈರ್ ಅಂತ. ಮಲಯಾಳಂನ ರೀಸೆಂಟಾಗಿ ರಿಲೀಸ್ ಆಗಿರೋ ಮೂವಿ. ಸಖತ್ತಾಗಿದೆ. ರಿಯಲ್ ಸ್ಟೋರಿ ಇದು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಹೀಗೆ ಎಂಡ್ವರೆಗೆ ನೋಡ್ತಾ ಹೋಗಿ. ಸೊ ಹಾಗಾದ್ರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆಗಡೋಣ. ಸೊ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಅಜೀಬ್ ಹೆಸರಿನ ಒಬ್ಬ ಪೊಲೀಸ್ ಆಫೀಸರ್ನ ತೋರಿಸ್ತಾರೆ. ಅವನ್ ತನ್ನ ಸಿಬ್ಬಂದಿಗಳೊಂದಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಹಾಗೆ ಅವನು ಸಂಸಾರಿ ಕೂಡ. ಆ ದಿನ ಸ್ಟೇಷನ್ಗೆ ಕರ್ನಾಟಕದ ಬೇಲೂರು ಸ್ಟೇಷನಿಂದ ಒಂದು ಕಾಲ್ ಬರುತ್ತೆ. ಒಂದು ಮಿಸ್ಸಿಂಗ್ ಬರ್ಂಟ್ ಬಾಡಿ ಇದೆ, ಸತ್ತಿರೋ ವ್ಯಕ್ತಿ ಕೇರಳಕ್ಕೆ ಸಂಬಂಧಪಟ್ಟಿದವನಂತ. ಅಜೀಬ್ ಅದರ ಎಲ್ಲಾ ಮಾಹಿತಿನ ಬರ್ಕೊಂಡು ಅದರ ಮೇಲೆ ವರ್ಕ್ ಮಾಡೋಕೆ ಒಬ್ಬ ಪೊಲೀಸ್ಗೆ ಹೇಳ್ತಾನೆ. ಹೀಗೆ ಎಲ್ಲಾ ಕೂಡ ನಾರ್ಮಲ್ ಆಗಿ ಹೋಗ್ತಿರುತ್ತೆ. ಹೀಗಿರುವಾಗ ಒಂದಿನ ಆ ಊರಿನ ಅಬಂಡನ್ಡ್ ಮನೆಯೊಂದರ ಮುಂದಿರುವ ಬಾವಿಯಲ್ಲಿ ಒಬ್ಬ ಮಹಿಳೆ ಶವ ಇದೆ ಅನ್ನೋ ಮಾಹಿತಿ ಅಜೀಬ್ ಹಾಗೆ ಅವರ ಸಿಬ್ಬಂದಿಗಳಿಗೆ ಗೊತ್ತಾಗಿ ಅದೇ ಕೂಡಲೇ ಆ ಸ್ಪಾಟ್ಗೆ ಹೋಗ್ತಾರೆ. ಹಾಗೆ ಫೈರ್ ಬ್ರಿಗೇಡ್ ಅವರನ್ನ ಕರೆಸಿ ಆ ಬಾಡಿನ ಮೇಲ್ ತೆಗಿಸ್ತಾರೆ. ಆಮೇಲೆ ಅಜೀಬ್ ಆ ಬಾಡಿನ ಸೂಕ್ಷ್ಮವಾಗಿ ಗಮನಿಸ್ತಾನೆ, ಏನಾದ್ರೂ ಕ್ಲೂ ಸಿಗ್ಬೋದಂತ. ಅಲ್ಲಿ ಆ ಸತ್ತೋದ ಮಹಿಳೆ ಕೈ ಮೇಲೆ ಒಂದು ಟ್ಯಾಟ್ ಇರೋದು ಅವನಿಗೆ ಗೊತ್ತಾಗುತ್ತೆ. ರಾಜು ಅಂತ ಆ ಮಹಿಳೆ ಟ್ಯಾಟೂನ ಹಾಕೊಂಡಿದ್ಲು. ಅದು ಕನ್ನಡದಲ್ಲಿ. ಬಟ್ ಅಜೀಬ್ಗೆ ಅದು ಕನ್ನಡ ಅಂತ ಗೊತ್ತಾಗುತ್ತೆ ಹೊರತು ಅದೇನಂತ ಗೊತ್ತಾಗಲ್ಲ. ಸೊ ಅದೇ ಕೂಡಲೇ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಅಂತ ಕಳಿಸಿಕೊಡ್ತಾರೆ. ಅದರ ನೆಕ್ಸ್ಟ್ ಡೇ ಅಜೀಬ್ ಹಾಗೆ ಮತ್ತೊಬ್ಬ ಪೊಲೀಸ್ ಅದೇ ಸ್ಪಾಟ್ ಹತ್ತಿರ ಬಂದು ವಿಚಾರಣೆ ಮಾಡೋದನ್ನ ತೋರಿಸ್ತಾರೆ. ಆಗ ಮತ್ತೊಬ್ಬ ಪೊಲೀಸ್ ಹೇಳ್ತಾನೆ, ಮಿಸ್ಸಿಂಗ್ ಕಂಪ್ಲೇಂಟ್ ಎಲ್ಲ ಕೂಡ ಚೆಕ್ ಮಾಡಿದ್ವಿ, ಆದರೆ ಆ ಮಹಿಳೆ ಯಾರು ಎಲ್ಲೆಂಬುದೇ ಗೊತ್ತಾಗಿಲ್ಲ ಅಂತ. ಅದಕ್ಕೆ ಅಜೀಬ್ ಹೇಳ್ತಾನೆ, ಮೋಸ್ಟ್ಲಿ ಆ ಮಹಿಳೆ ಈ ಊರಿನವಳಲ್ಲ, ಇಲ್ಲಿ ಕೆಲಸಕ್ಕೋಸ್ಕರ ವಲಸೆ ಬಂದಿರ್ಬೋದು. ಅದಕ್ಕೆ ಸಾಕ್ಷಿ ಅವಳ ಕೈ ಮೇಲಿದ್ದ ಕನ್ನಡದ ಟ್ಯಾಟೂ. ಸೊ ನಾವೀಗ ಮೊದಲು ಬೇರೆ ಸ್ಟೇಟಿಂದ ವಲಸೆ ಬಂದವರು ಸುತ್ತಮುತ್ತಲಿನ ಯಾವ ಏರಿಯಾದಲ್ಲಿ ಇದ್ದಾರಂತ ಕಂಡುಹಿಡಬೇಕಂತ ಆ ಕೆಲಸದ ಮೇಲೆ ವರ್ಕ್ ಮಾಡ್ತಾ ಹೋಗ್ತಾರೆ. ಆ ಒಂದು ಸರ್ಚಿಂಗ್ ಅಲ್ಲಿ ಕೊನೆಗೂ ಅವರಿಗೆ ಆ ಏರಿಯಾ ಗೊತ್ತಾಗುತ್ತೆ. ಅದರ ಹೆಸರು ಕೊಡುವಲ್ಲಿ ಅಂತ. ಈ ಪೋಲಿಯೋ ಡ್ರೈವ್ ಮೆಡಿಕಲ್ ಸರ್ವೆ ಮಾಡೋರು ಬರೀ ಈ ರಾಜ್ಯದವರನ್ನ ಮಾತ್ರ ಅಲ್ಲ, ವಲಸೆ ಬಂದವರ ಸರ್ವೆ ಕೂಡ ಮಾಡಿದ್ರು. ಅದ್ರ ಮೂಲಕನೇ ಪೊಲೀಸರು ಆ ಏರಿಯಾನ ಕಂಡುಹಿಡಿದಿದ್ದು. ಅನಂತರ ಸೀದಾ ಟೈಮ್ ವೇಸ್ಟ್ ಮಾಡದೆ ಆ ಏರಿಯಾಗೆ ಹೋಗ್ತಾನೆ. ಅಲ್ಲಿದ್ದ ಒಬ್ಬ ಮಹಿಳೆನ ಕಂಡು ಗೊತ್ತಾಗುತ್ತೆ, ಬಾಡಿ ಸಿಕ್ಕ ದಿನ ಅವಳು ಕೂಡ ಅಲ್ಲಿದ್ಲು. ಬಟ್ ಆ ದಿನ ಆ ಬಾಡಿ ಯಾರ್ದಂತ ಗೊತ್ತಿಲ್ಲ ಅಂತ ಹೇಳಿದ್ಲು. ಮೋಸ್ಟ್ಲಿ ಸುಳ್ಳು ಹೇಳಿರ್ಬೋದಂತ ಹೋಗಿ ವಿಚಾರಿಸಿದಾಗ ಕೊನೆಗೂ ಆ ಮಹಿಳೆ ಎಲ್ಲವನ್ನ ಬಾಯ್ಬಿಡ್ತಾಳೆ. ಅಂದಾಗೆ ಸತ್ತೋದ ಆ ಮಹಿಳೆ ಹೆಸರು ಶೋಭಾ. ಅವಳಿಗಿಬ್ಬರು ಮಕ್ಕಳಿದ್ದಾರೆ. ಗಂಡ ಎಲ್ಲೋ ತುಮಕೂರಲ್ಲಿ ವರ್ಕ್ ಮಾಡ್ತಿದ್ರು ಅಂತ ಹೇಳಿದ ನೆನಪು. ಅವಳು ನಮ್ಮೊಟ್ಟಿಗೆ ಒಂದಿನ ಸೈಟ್ ವರ್ಕ್ಗೆ ಅಂತ ಬಂದಿದ್ಲು. ಆಗ್ಲೇ ಅವಳ ಪರಿಚಯ ಆಗಿದ್ವು ಅಂತ ಆ ಮಹಿಳೆ ಹೇಳ್ತಾಳೆ. ಸರಿ, ಅವಳ ಅಡ್ರೆಸ್ ಇಲ್ಲಿ ಅಂತ ಕೇಳಿದಾಗ ಅದ್ ನಂಗೆ ಗೊತ್ತಿಲ್ಲ, ಶಿಬು ಅಂತ ಒಬ್ಬ ಬ್ರೋಕರ್ ಇದ್ದಾನೆ, ಅವನವಳನ್ನ ಕೆಲಸಕ್ಕೆ ಕರ್ಕೊಂಡು ಬಂದಿದ್ದು, ಅವನ ಹತ್ರ ಹೋಗಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಸರಿ ಅಂತ ಅಜೀಬ್ ಅಲ್ಲಿಂದ ಹೊರಟು ನಂತರ ಮೀಟ್ ಆಗಿದ್ದೆ ಶಿಬುನ. ಹಾಗೆ ಅಜೀಬ್ ಅಲ್ಲಿಂದ ಬರೋ ಮುಂಚೆ ಆ ಟ್ಯಾಟೂನ ಮಹಿಳೆಗೆ ತೋರಿಸಿ ಇದ್ರಲ್ಲಿ ಏನ್ ಬರ್ದಿದೆ ಅಂತ ಕೇಳ್ಕೊಂಬಂದಿದ್ದ. ಆ ಮಹಿಳೆ ಕೂಡ ಹೇಳಿದ್ಲು ರಾಜು ಅಂತ. ಹಾಗೆ ಈ ಶಿಬು ಬ್ರೋಕರಿಂದ ಕೂಡ ಗೊತ್ತಾಗುತ್ತೆ ಈ ರಾಜು ಬೇರೆ ಯಾರು ಅಲ್ಲ, ಅದು ಶೋಭಾಳ ಗಂಡ ಅಂತ. ಹಾಗೆ ಶಿಬು ಶೋಭಾಳ ಅಡ್ರೆಸ್ನ ಕೂಡ ಕೊಡ್ತಾನೆ. ಆ ಅಡ್ರೆಸ್ ಇದ್ದ ಮನೆಗೆ ಹೋಗಿ ಸರ್ಚ್ ಮಾಡಿದ ಅಜೀಬ್ ಹಾಗೆ ಟೀಮ್ ಅವರಿಗೆ ಒಂದು ಫೋಟೋ ಸಿಗುತ್ತೆ. ಅದು ಕನ್ನಡದ ಫೇಮಸ್ ಆಕ್ಟರ್ ಸುದೀಪ್ ಅವರೊಟ್ಟಿಗಿದ್ದಂತ ಒಂದು ಫೋಟೋ. ಅದರಲ್ಲಿ ಶೋಭಾ, ಅವಳ ಮಕ್ಕಳು ಹಾಗೆ ಒಬ್ಬ ಗಂಡಸಿದ್ದಿರ್ತಾನೆ. ಅವನೇ ಶೋಭಾಳ ಗಂಡ ರಾಜು. ಆ ಫೋಟೋ ಕೆಳಗೆ ತೆಗೆದ ಫೋಟೋ ಶಾಪ್ನ ಹೆಸರಿದ್ದಿರುತ್ತೆ. ಅದೊಂದು ಕರ್ನಾಟಕದ ಶಾಪ್ ಆಗಿತ್ತು. ಅಲ್ಲಿ ಹೋಗಿ ವಿಚಾರಣೆ ಮಾಡಿದ್ರೆ ಈ ರಾಜು ಬಗ್ಗೆ ಏನಾದ್ರೂ ಗೊತ್ತಾಗುತ್ತೆ ಅಂತ ಅವರ ಟೀಮ್ ಸೀದಾ ಕರ್ನಾಟಕಕ್ಕೆ ಬಸ್ ಮೂಲಕ ಪ್ರಯಾಣ ಮಾಡ್ತಾರೆ. ಹಾಗೆ ಅದರ ನೆಕ್ಸ್ಟ್ ಡೇ ಹೇಗೋ ಅಲ್ಲಿನ ವಿಳಾಸ ಪತ್ತೆ ಮಾಡಿ ಹೋಗಿ ವಿಚಾರಿಸ್ತಾರೆ. ಆ ಶಾಪ್ ಅವನು ಈ ರೀತಿ ಫ್ಯಾಮಿಲಿ ಫೋಟೋ ತೆಗೆಯೋಕೆ ಜಾಸ್ತಿಯಾಗಿ ಚಿತ್ರವಲ್ಲಿ ಪ್ಲೇಸ್ ಇಂದ ಬರ್ತಾರೆಂಬ ಕ್ಲೂನ ಕೊಟ್ಟಿದ್ದ. ಆದ್ರೆ ಪೊಲೀಸ್ ಅವರ ಅದೃಷ್ಟ ಹೇಗಿತ್ತಂದ್ರೆ, ಟೀ ಕುಡಿಯೋಗಂತ ಒಂದು ಅಂಗಡಿ ಹತ್ತಿರ ಹೋದಾಗ ಶಾಕಿಂಗ್ಲಿ ರಾಜು ಅದೇ ಅಂಗಡಿಲಿ ಅವರ ಕಣ್ಮುಂದೆನೇ ಇದ್ದ. ಪೊಲೀಸರು ಅದೇ ಕೂಡಲೇ ಅವನ್ನ ಅರೆಸ್ಟ್ ಮಾಡ್ಕೊಂಡು ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಬಸ್ಸಲ್ಲಿ ಹೋಗುವಾಗ ರಾಜು ತನ್ನ ಕತೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ರಾಜು ಹಾಗೆ ಶೋಭಾ ಇಬ್ಬರು ಲವ್ ಮಾಡಿ ಮದುವೆ ಆದವರು. ಅವನು ಸಿನಿಮಾದಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದ. ಅಂದ್ರೆ ಸಿನಿಮಾ ಸೆಟ್ಗೆ ಬೇಕಾಗಿರುವಂತ ವಸ್ತುಗಳನ್ನ ಅರೇಂಜ್ ಮಾಡೋದು ಅವನ ಕೆಲಸ. ಎಲ್ಲ ಕೂಡ ಚೆನ್ನಾಗಿತ್ತು. ಹೀಗಿರುವಾಗ ಅವಳ ಲೈಫಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಅವನ ಹೆಸರು ಗಣೇಶನ್ ಅಂತ. ಅವನು ಶೋಭಾಳ ದೂರ ಸಂಬಂಧಿ. ಈ ರಾಜು ಒಬ್ಬ ದೊಡ್ಡ ಕುಡುಕಾಗಿದ್ದ. ದಿನ ಕೊಡ್ಕೊಂಡು ಬರ್ತಿದ್ದ. ಹೆಂಡತಿಯೊಟ್ಟಿಗೆ ಕರೆಕ್ಟ್ ಆಗಿ ಸಂಸಾರನೆ ಮಾಡ್ತಿರ್ಲಿಲ್ಲ. ಅದರ ಒಂದು ಅಡ್ವಾಂಟೇಜ್ ನ ತಗೊಂಡಿದ್ದೆ ಗಣೇಶನ್. ಅವನು ಶೋಭಾ ಒಟ್ಟಿಗೆ ಅಫೇರ್ ಇಡ್ಕೋತಾನೆ. ಆ ರಾತ್ರಿ ರಾಜು ಮನೆಗೆ ಬಂದಾಗ ಅವರಿಬ್ಬರು ರೊಮ್ಯಾನ್ಸ್ ಮಾಡೋದನ್ನ ಕಣ್ಣಾರೆ ನೋಡಿ ಈ ರಾಜು ಕುಸಿದೋಗಿದ್ದ. ಬಟ್ ಅವನು ಹೆಂಡತಿಗೇನು ಮಾಡಲ್ಲ. ಬದಲಾಗಿ ಆ ಊರನ್ನೇ ಖಾಲಿ ಮಾಡಿ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಕೇರಳಗೆ ಬರ್ತಾನೆ. ಆದ್ರೆ ಗಣೇಶನ್ ಅಲ್ಲಿ ಕೂಡ ಬಂದು ಅಫೇರ್ನ ಸ್ಟಾರ್ಟ್ ಮಾಡಿದ್ದ. ಅದರಿಂದ ಮನನೊಂದ ರಾಜು ಮಕ್ಕಳನ್ನ ಕರ್ಕೊಂಡು ಹೆಂಡತಿನ ಅಲ್ಲೇ ಬಿಟ್ಟು
ಸೀದಾ ಕರ್ನಾಟಕಕ್ಕೆ ಬರ್ತಾನೆ. ಮಕ್ಕಳಿವಾಗ ತಂಗಿ ಮನೇಲಿದ್ದಾರೆ. ನಾನು ಆವತ್ತಿ ಶೋಭನ ಲಾಸ್ಟ್ ನೋಡಿದ್ದು ಅಂತ ತನ್ನ ಕತೆನ ಮುಗಿಸ್ತಾನೆ. ಅನಂತರ ಪೊಲೀಸರು ಅವನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಬಾಡಿ ಐಡೆಂಟಿಫೈ ಮಾಡೋಕೆ ಹೇಳ್ತಾರೆ. ಅಲ್ಲಿ ರಾಜು ಶೋಭಳ ಶವನ ಕಂಡು ಒಂದೇ ಸಮನೆ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಅವನ ರೋದನೆ ಕಂಡು ಪೊಲೀಸರಿಗೆ ಬೇಸರವಾಗುತ್ತೆ. ಹಾಗೆ ಅವನ್ನ ಬಿಟ್ಟು ಕಳಿಸ್ತಾರೆ. ಆದ್ರೆ ಅದಾದ ನೆಕ್ಸ್ಟ್ ದಿನನೇ ಸ್ಟೇಷನ್ಗೆ ಒಬ್ಬ ಫ್ಯಾಮಿಲಿ ಬಂದು ರಾಜು ಬಗ್ಗೆ ವಿಚಾರಿಸ್ತಾರೆ. ರಾಜು ಬಂದಿದ್ದಂತೆ ಎಲ್ಲವನಂತ. ಅದಕ್ಕೆ ಅಜ್ಜಿ ಬೆಳ್ತಾನೆ, ಅವ್ನು ನಿನ್ನೆನೆ ಮನೆಗೆ ಹೋದ್ನಲ್ಲ ಅಂತ. ಎಲ್ಲಿ ಸರ್, ಯಾವ ಮನೆ? ಅವ್ನ್ ಮನೆಗೆ ಬರದೆ ತುಂಬಾ ದಿನ ಆಯ್ತಂದಾಗ ಈ ಅಜೀಬ್ ರಾಜುನ ಫೋಟೋ ತೋರಿಸಿ, ಇವನ್ ಬಗ್ಗೆ ತಾನೇ ನೀವು ಮಾತಾಡೋದಂದಾಗ, ಅಲ್ಲ ಸರ್, ಇದು ರಾಜು ಅಲ್ಲ, ಇದು ಶೋಭಳ ದೂರದ ಸಂಬಂಧಿ ಗಣೇಶನ್ ಅಂತ ಹೇಳ್ತಾನೆ. ಆ ಮಾತ್ ಕೇಳಿ ಪೊಲೀಸರಿಗೆ ಎದೆ ಒಡೆದಾಗುತ್ತೆ. ಆಕ್ಚುಲ್ ಆಗಿ ಶೋಭಾ ಒಟ್ಟಿಗೆ ಅಫೇರ್ ಇಟ್ಕೊಂಡು ಅವಳನ್ನ ಓಡಿಸ್ಕೊಂಡು ಕರ್ಕೊಂಡು ಬಂದಿದ್ದೀವನು. ಆದ್ರೆ ಕತೆ ಹೇಳುವಾಗ ಮಾತ್ರ ತನ್ನ ರಾಜು ಪ್ಲೇಸ್ ಅಲ್ಲಿ ರಾಜುನ ತನ್ನ ಪ್ಲೇಸ್ ಅಲ್ಲಿ ಹಾಕಿ ಕತೆ ಹೇಳಿದ್ದ. ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ತಲೆ ಓಡಿಸಿದ್ದಾನೆ. ಸೊ ಪೊಲೀಸರು ಅದೇ ಕೂಡಲೇ ಅವನಿದ್ದ ಪ್ಲೇಸ್ಗೆ ಹೋಗಿ ಕರ್ಕೊಂಡು ಬಂದು ಒದ್ದು ಬಾಯ್ ಬಿಡಿಸ್ತಾರೆ. ಆಗ ಮತ್ತೆ ಪುನಃ ನಿಜವಾದ ಕತೆನ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ಸೇಮ್ ಕತೆನ ಕ್ಯಾರೆಕ್ಟರ್ನ ಉಲ್ಟಾ ಮಾಡಿ. ಹಾಗೆ ಲಾಸ್ಟ್ ಅಲ್ಲಿ ಇವನು ಹಾಗೆ ಶೋಭಾ ರೊಮ್ಯಾನ್ಸ್ ಮಾಡೋದನ್ನ ಕಂಡು ರಾಜು ಪಾಪ ಆವತ್ತೇ ಮನೆ ಬಿಟ್ಟು ಹೋಗಿದ್ದ. ಆಮೇಲೆ ಇವರಿಬ್ಬರು ಮಕ್ಕಳೊಟ್ಟಿಗೆ ಕೇರಳಕ್ಕೆ ಬಂದು ಜೀವನ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಅಷ್ಟು ಪ್ರೀತಿ ಮಾಡ್ತಿದ್ದವಳನ್ನ ಯಾಕೊಂದೆ ಅಂತ ಕೇಳಿದಾಗ, ಸಿನಿಮಾಗೋಸ್ಕರ ನಾನು ಮನೆಯಿಂದ 1 ಮಂತ್ ದೂರ ಇದ್ದೆ. 1 ಮಂತ್ ಆದ ನಂತರ ಮನೆಗೆ ಹೋದಾಗ ಅಲ್ಲಿ ಮಕ್ಕಳಿರಲಿಲ್ಲ. ಎಲ್ಲಿ ಹೋದ್ರು ಅಂತ ಕೇಳಿದಾಗ ರಾಜು ಬಂದು ಕರ್ಕೊಂಡು ಹೋದ್ರೆ ಹೋಗ್ಲಿ ಅಂತ ಅಸಡ್ಡೆಯಾಗಿ ಮಾತಾಡಿದ್ಲು. ನಾನು ಆ ಮಕ್ಕಳನ್ನ ತುಂಬಾ ಹಚ್ಕೊಂಡಿದ್ದೆ. ಎಲ್ಲಿಂದ ಬಂತೋ ಕೋಪ ಗೊತ್ತಿಲ್ಲ, ಕೈ ಮಾಡಿದೆ. ಆದ್ರೆ ಹೊಡೆದ ಫೋರ್ಸ್ಗೆ ನೆಲಕ್ಕೆ ಬಿದ್ದವಳು ಆಮೇಲೆ ಎದ್ದೇಳಲಿಲ್ಲ, ಅಲ್ಲೇ ಸತ್ತೋದ್ಲು. ಆಮೇಲೆ ಹೆಣನ ದಫನ್ ಮಾಡ್ಬೇಕಂತ ತಗೊಂಡು ಹೋಗ್ತಿದ್ದಾಗ ಅಲ್ಲಿ ದೈವದ ಮೆರವಣಿಗೆ ಬಂತು. ನಾನು ಅದರಿಂದ ಅಡುಗೆ ಕೂರೋಕೆ ಹೆಣನ ಅಲ್ಲೇದ್ದ ಬಾವಿಯ ದಂಡೆ ಮೇಲಿಟ್ಟೆ. ಆದ್ರೆ ಕೈ ತಪ್ಪಿ ಹೆಣ ಬಾವಿಗೆ ಬಿದ್ದುಬಿಡ್ತು. ಆಮೇಲೆ ಏನ್ ಮಾಡ್ಬೇಕಂತ ಗೊತ್ತಾಗದೆ ಹೋದ್ರೆ ಹೋಗ್ಲಿ ಅಂತ ಅಲ್ಲಿಂದ ಓಡಿ ಬಂದೆ. ಇಷ್ಟೇ ಆಗಿದ್ದು ಅಂತ ಅವನು ಮಾತು ನಿಲ್ಲಿಸ್ತಾನೆ. ಸೊ ಪೊಲೀಸರಿಗೆ ಇವಾಗ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ. ಆದ್ರೆ ಓಡಿ ಹೋದ ರಾಜು ಮಾತ್ರ ಎಲ್ಲೋದ ಅವನ ಪತ್ತೆನಿರುವುದಿಲ್ಲ. ಸೊ ಅವನ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಮಧ್ಯೆ ಅಜೀಬ್ಗೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಕರ್ನಾಟಕದಿಂದ ಬಂದ ಬರ್ಂಟ್ ಬಾಡಿ ಕೇಸ್ ವಿಷಯದ ಕಾಲ್ ನೆನಪಾಗುತ್ತೆ. ಇದಕ್ಕೂ ಅದಕ್ಕೂ ಏನಾದರೂ ಸಂಬಂಧ ಇದೆ ಅಂತ ಚೆಕ್ ಮಾಡೋಕೆ ಅಲ್ಲೋಗಿ ವಿಚಾರಣೆ ಮಾಡ್ತಾರೆ. ಬಟ್ ಅಲ್ಲಿ ಬಾಡಿ ಯಾರ್ದಂತ ಗೊತ್ತಾಗಲ್ಲ. ಬಟ್ ಬಾಡಿ ಪಕ್ಕ ಕಿಲ್ಲರ್ ಬಿಟ್ಟೋಗಿರುವ ಒಂದು ಲ್ಯಾಂಪ್ ಸಿಗುತ್ತೆ. ಅನಂತರ ಆ ಲ್ಯಾಂಪ್ ಹಿಂದಿದ್ದ ಶಾಪ್ ನೇಮ್ಗೆ ಹೋಗಿ ವಿಚಾರಿಸಿದಾಗ ಅದನ್ನ ಒಬ್ಬ ಮೂವಿ ಟೀಮ್ ಅವರು ಐಟಮ್ ಸಾಂಗ್ಗೋಸ್ಕರ ತಗೊಂಡೋಗಿದ್ರು ಅಂತ ಗೊತ್ತಾಗುತ್ತೆ. ಹಾಗೆ ಮತ್ತೊಂದು ಶಾಕಿಂಗ್ ರಿವೀಲ್ ಅಂದ್ರೆ ಆ ಮೂವಿ ಟೀಮ್ ಅವನು ಬೇರೆ ಯಾರು ಅಲ್ಲ, ಅದೇ ಗಣೇಶನ್. ಸೊ ಪೊಲೀಸರು ಅದೇ ಕೂಡಲೇ ಹೋಗಿ ಮತ್ತೆ ವಿಚಾರಣೆ ಮಾಡ್ತಾರೆ. ಕತೆನ ಹೇಳೋದು ಹೇಳಿದ್ದೀಯಾ, ಪೂರ್ತಿಯಾಗಿ ಕರೆಕ್ಟ್ ಹೇಳುವಂತ. ಸೊ ಕೊನೆಗೂ ಇಲ್ಲಿ ಎಲ್ಲ ಟ್ವಿಸ್ಟ್ಗಳು ರಿವೀಲ್ ಆಗುತ್ತಾ ಹೋಗುತ್ತೆ. ಆಕ್ಚುಲಿ ಆ ದಿನ ಇವರಿಬ್ಬರು ರೊಮ್ಯಾನ್ಸ್ ಮಾಡಿದ್ ನೋಡಿ ರಾಜು ಮನೆ ಬಿಟ್ಟು ಹೋಗಿಲ್ಲ. ಬದಲಾಗಿ ಅವನು ಮನೇಲಿದ್ದು ಆವತ್ತಿಂದ ಶೋಭಾಗೆ ಟಾರ್ಚರ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ಅದನ್ನೆಲ್ಲ ಕಂಡು ಸಾಕಾಗಿ ಒಂದಿನ ಇಬ್ಬರು ಸೇರಿ ಅವನ್ನ ಕೊಂದಾಕಿ ಅದೇ ಲ್ಯಾಂಪ್ ಮೂಲಕ ದೂರದ ಕಾಡಿಗೆ ಹೋಗಿ ಅವನ ಬಾಡಿನ ಸುಟ್ಟಾಗಿದ್ರು. ಹಾಗೆ ಶೋಭನ ಸಾವು ಕೂಡ ಆಕಸ್ಮಿಕ ಅಲ್ಲ, ಬೇಕು ಅಂತಾನೆ ಇವನೇ ಕೊಲೆ ಮಾಡಿದ್ದು. ಯಾಕಂದ್ರೆ ಶೋಭಾ ಯಾವಾಗಲೂ ಇವನಿಗೆ ಎದುರಿಸ್ತಿದ್ದ, ನಂಗೇನಾದ್ರೂ ಮೋಸ ಮಾಡಿ ಹೋದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನಂತ. ಅದು ಒಂದ್ಸಲಲ್ಲ, ಪದೇ ಪದೇ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಲು. ಅದನ್ನ ಕೇಳಿ ಸಾಕಾಗಿ ಅವನೇ ಅವಳ ಕತ್ತುವಿಸಿಗೆ ಕೊಂದಾಕಿದ್ದ. ಆಮೇಲೆ ಹೇಳಿದ ಆ ಬಾವಿ ಕಥೆಯಲ್ಲ ನಿಜ, ಕೈ ಸ್ಲಿಪ್ ಆಗಿ ಬಾಡಿ ಬಾವಿಗೆ ಬಿದ್ದಿದ್ದು ಅದೆಲ್ಲ ನಿಜ. ಸೊ ಅಲ್ಲಿಗೆ ಎಲ್ಲದಕ್ಕೂ ಕೂಡ ಕ್ಲಾರಿಟಿ ಸಿಗುತ್ತೆ. ಆದ್ರೆ ಎಲ್ಲ ಓಕೆ, ಆ ಇಬ್ಬರು ಮಕ್ಕಳೇನಾದ್ರಂತ ಕೇಳಿದಾಗ ಅವನೊಂದು ಆಶ್ರಮದಲ್ಲಿ ಬಿಟ್ಟು ಬಂದೆ ಅಂತ ಹೇಳ್ತಾನೆ. ಸೊ ಪೊಲೀಸರು ಹೇಗೋ ಮಾಡಿ ಆ ಮಕ್ಕಳನ್ನ ಹುಡುಕಿ ತೆಗೆದು ಕಾಪಾಡ್ತಾರೆ. ಆಕ್ಚುಲ್ ಆಗಿ ಸ್ಟೋರಿ ಇರೋದಷ್ಟೇ. ಮೂವಿ ಬೋರ್ ಆಯಿತು, ಟ್ವಿಸ್ಟ್ ಇದೆ, ಬಟ್ ಏನೋ ಈ ಮೂವಿಲಿ ಮಿಸ್ ಇದೆ. ಅದಕ್ಕೋಸ್ಕರ ನಾನು ಸಿಂಪಲ್ ಆಗಿ ಡ್ರ್ಯಾಗ್ ಮಾಡದೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.